ಎಲ್ಲರೂ ಮುಸಲ್ಮಾನ್ ಬಂದವರೆಲ್ಲ ಸೇರಿಕೊಂಡು ಮಂಜಣ್ಣಗೆ ಒಂದು ಶುಭಾಶಯಗಳು. ಡಾಕ್ಟರ್ ಮಂಜುನಾಥ್ ಸರ್ಜಾ ಅವರಿಗೆ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳು. ನನ್ನ ಪ್ರೀತಿಯ ಚಿಕ್ಕಪ್ಪನವರಾದ ಮಂಜು ಸರ್ಜಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮಂಜಣ್ಣವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸಲ್ಲಿಸ್ತಾ, ಇವತ್ತು ಅವ್ರು ಹುಟ್ಟಿರೋ ದಿನ. ಅವ್ರಿಗೆ ಇವತ್ತಿಗೆ 49 ವರ್ಷ ತುಂಬಿದೆ. ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಳ್ಳಿ, ಇನ್ನ ಹೆಚ್ಚಿದಿಗೆ ಆರೋಗ್ಯ ದೇವ್ರು ಕೊಳ್ಳಿ ಅಂತ ನಾವೆಲ್ಲ ಕೋರ್ಕೊಂತೀವಿ. 10ನೇ ವಾರ್ಡ್ನ ಸದಸ್ಯರಾದಂತಹ ಮಂಜು ಸರ್ಜಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮಂಜಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಆನೇಕಲ್ ತಾಲೂಕಿನ ಜನಪ್ರಿಯ ನಾಯಕರು ಮತ್ತು ಸರ್ಜಾಪುರ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಹಾಗೂ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯ ಉಪಾಧ್ಯಕ್ಷರಾದ ಡಾಕ್ಟರ್ ಎಸ್ ಮಂಜುನಾಥ್ ಸರ್ಜಾ ಅವರ ಹುಟ್ಟುಹಬ್ಬವನ್ನು ವಿವಿಧ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮುಖೇನ ಸರಳವಾಗಿ ಆಚರಿಸಿಕೊಂಡರು. ಇನ್ನು ವಿಶೇಷವಾಗಿ ಸರ್ಜಾಪುರದ ಮುಸ್ಲಿಂ ಸಮುದಾಯದ ಮುಖಂಡರು ಡಾಕ್ಟರ್ ಎಸ್ ಮಂಜು ಸರ್ಜಾರವರ ಹುಟ್ಟುಹಬ್ಬದ ಪ್ರಯುಕ್ತ ಸರ್ಜಾಪುರದ ಕೋಟೆ ಬೀದಿಯಲ್ಲಿರುವ ಹಜರತ್ ಬಾಬಾ ಗಂಜಿ ಶಾಹಿದ್ ರವರ ದರ್ಗಾಕ್ಕೆ ತೆರಳಿ ಸಾಮೂಹಿಕ ಪ್ರಾರ್ಥನೆ ನಡೆಸಿ ಹಜರತ್ ಬಾಬಾ ಗಂಜಿ ಶಾಹಿದ್ ರವರ ಆಶೀರ್ವಾದವನ್ನ ಪಡೆದರು. ಇನ್ನು ಇದೇ ವೇಳೆ ದರ್ಗಾದ ಮುಖ್ಯಸ್ಥರಾದ ಖಾಜಾ ಕರಾಮುಲ್ಲಾ ಶಾರವರು ಪೂಜಾ ವಿಧಿವಿಧಾನಗಳನ್ನು ನಡೆಸಿ ಶುಭ ಕೋರಲಾಯಿತು. ನಂತರ ಮುಸ್ಲಿಂ ಸಮುದಾಯದ ಯುವಕರು ಮತ್ತು ಸ್ನೇಹಿತರು ಡಾಕ್ಟರ್ ಎಸ್ ಮಂಜುನಾಥ್ ಸರ್ಜಾರ್ ಅವರಿಗೆ ಕೇಕ್ ಕತ್ತರಿಸಿ ಸಿಹಿಯನ್ನ ತಿನ್ನಿಸಿ ಪುಷ್ಪವೃಷ್ಟಿ ಸಲ್ಲಿಸಿ ಪರಸ್ಪರ ಅಪ್ಪಿಕೊಂಡು ಶುಭ ಕೋರಿದರು. ಹಾಗೂ ಮಂಜು ಸರ್ಜಾರ್ ಅವರ ಸ್ವಗೃಹದಲ್ಲಿ ತಮ್ಮ ಕುಟುಂಬಸ್ಥರೊಂದಿಗೆ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡರು. ಇನ್ನು ಮುಂಜಾನೆ ಚಂದಾಪುರ ಸಮೀಪದ ಆಡಿ ಸುಣ್ಣಹಟ್ಟಿ ಗ್ರಾಮದಲ್ಲಿರುವ ಸಿಪಾನಿ ಸೇವಾ ಸದನದಲ್ಲಿ ಮುಗಳೂರಿನ ಅನಾಥಾಶ್ರಮದಲ್ಲಿ 1 ದಿನದ ಅನ್ನದಾಸೋಹ ಮತ್ತು 15 ದಿನಕ್ಕಾಗುವಷ್ಟು ದವಸ ಧಾನ್ಯಗಳನ್ನು ದಾನವಾಗಿ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಮುಸ್ಲಿಂ ಸಮುದಾಯದ ಮುಖಂಡರಾದ ಮಕ್ತರ್, ಸೈಯದ್ ಅಫ್ಜಲ್, ಚಂದ್ ಪಾಷಾ, ಅಲ್ಲಾ ಬಕಾಶ್, ಜಮೀರ್ ಉಲ್ಲಾ ಖಾನ್, ಮುಸ್ತಾಕ್ ಅಹಮದ್, ಮೌಲಾ, ನಿಜಾಂ, ವಾಸಿಂ ಚಾಂದ್, ತಾನು ಮುದ್ದು, ಜಮೀರ್, ಆಸಿಫ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು.
إلى حضرة نبينا وسيدنا وصلى الله عليه وسلم وإلى حضرات جميع الأنبياء والأولياء والعلماء والشهداء والزهداء والصديقين والصالحين وسيلتنا ونحن في حضرتنا الشيخ ولي بابا ಗಂಜಿ ಶಹೀದ್ قدس الله تعالى أسرارهم وسلسلاتهم. ಇವತ್ತು ಬರ್ತ್ಡೇನಾ ನಮ್ಮ ವೈಸ್ ಚೇರ್ಮನ್ ಮಂಜು ಅವರ ಶ್ರೀಮಾನ್ ಮಂಜು ಅವರ ಬರ್ತ್ಡೇ, ಇವತ್ತು ಜನ್ಮದಿನ. ಅದಕ್ಕೋಸ್ಕರ ಇಲ್ಲಿ ಹಜರತ್ ಬಾಬಾ ಗಂಜಿ ಶಹೀದ್ ಅವರ ಆಶೀರ್ವಾದ ತಗೊಳ್ಳಕ್ಕೆ ಬಂದಿದ್ದಾರೆ. ದೇವರು ಅವರಿಗೆ ಆಯುಷ್ ಅವರ ಕೆಲಸಗಳೆಲ್ಲ ಚೆನ್ನಾಗಿ ಮಾಡೋಕ್ಕೆ ಇನ್ನು ಮೇಲಿನ ಮೇಲೆ ಬೆಳೆಯಲಿಕ್ಕೆ ದೇವರು ಅನುಗ್ರಹ ಮಾಡಲಿ ಅಂತ ಹೇಳಿ ನಾವು ಇಲ್ಲಿಂದ ಅನುಗ್ರಹಿಸ್ತಾ ಇದ್ದೇವೆ. ಹಜರತ್ ಬಾಬಾ ಗಂಜಿ ಶಹೀದ್ ರಲಿಯಲ್ಲಾಹು ತಾಲಾ ಅವರ ಆಶೀರ್ವಾದ ಇವರಿಗೆ ಇರಲಿ ಅಂತ ಹೇಳಿ ನಾವು ದುವಾ ಮಾಡ್ತಾ ಇದ್ದೇವೆ. ಅಲ್ ಫಾತಿಹಾ. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಅರ್ರಹ್ಮಾನಿರ್ ರಹೀಮ್ ಮಾಲಿಕಿ ಯೌಮಿದ್ದೀನ್ إياك نعبد وإياك نستعين اهدنا الصراط المستقيم صراط الذين أنعمت عليهم يولد ولم يكن له كفوا أحد. بسم الله الرحمن الرحيم. قل أعوذ برب الفلق من شر ما خلق ومن شر غاسق إذا وقب ومن شر النفاثات في العقد ومن شر حاسد إذا حسد. اللهم صل على سيدنا محمد مدني الجود والكرم وعلى آله وصحبه وسلم. طب القلوب دوائها وعافية الأبدان وشفائها ونور الأبصار وضيائها وعلى آله وصحبه وسلم. اللهم صل صلاة كاملة وصل سلاما تاما على سيدنا محمد الذي تنعل به خدم فرج به القرب وتقضى به الحوائج وتنال بالرغائب وسن الخواتم ويستصر الغمام بوجهه الكريم وعلى آله وصحبه وسلم في كل لمحة ونفس بعدد كل معلوم لك. اللهم وصلنا مثل الصواب لما قرأناه ما سلمناه ما صليناه. هذه هدية من الله من فضل لا فضلهم وشرف لا شرفهم يا رب العالمين. اللهم حسن مرادنا ومرادهم يا رب العالمين. خصوصا بالخصوص من اجتمعنا في هذه المجلس. اللهم نحن إنا نسألك بحق مصطفى محمد صلى الله عليه وسلم مقصودنا خصوصا بالخصوص مراد منجنات يا رب العالمين. اللهم إنا نسألك العفو والعافية والدائمة في الدين والدنيا والآخرة إنك على كل شيء قدير. اللهم ربنا تقبل منا فاتحتنا وسلامنا وقراءتنا بقبول حسن طيبة. إن الله ملائكته يصلون على النبي يا أيها الذين آمنوا صلوا عليه وسلموا تسليما. سيدنا شفينا هادينا محمد مصطفى محمد صلاة وسلام عليك يا رسول
ಅವರು ಸರ್ಜಾಪುರಗೆ ವೈಸ್ ಚೇರ್ಮನ್ ಆಗಿದ್ದಾರೆ. ಮತ್ತೆ ಗ್ರಾಮ ಪಂಚಾಯತಿ ಸೇವೆ ಮಾಡಿಕೊಂಡು ಬಂದು ಊರು ಸೇವೆ ಮಾಡ್ಕೊಂಡು ಬಂದು ಒಂದು ಗ್ರಾಮ ಪಂಚಾಯತಿ ವೈಸ್ ಚೇರ್ಮನ್ ಆಗಿದ್ದಾರೆ. ಅದರಿಂದ ಮತ್ತೆ ಇವತ್ತು ಅವ್ರು ಹುಟ್ಟಿರೋ ದಿನ. ಅವ್ರಿಗೆ ಇವತ್ತಿಗೆ 49 ವರ್ಷ ತುಂಬಿದೆ. ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಡಲಿ, ಇನ್ನು ಹೆಚ್ಚಿದಿಗೆ ಆರೋಗ್ಯ ದೇವ್ರು ಕೊಡಲಿ ಅಂತ ನಾವೆಲ್ಲ ಕೋರ್ಕೊಳ್ತೀವಿ. ನಮ್ಮ ಬೀದಿಯಲ್ಲಿ ಇವತ್ತು ಒಂದು ಹಬ್ಬ ಥರ ಕಾಣ್ತಾ ಇದೆ ನಮಗೆ. ಇವತ್ತು ಮಂಜು ಅವ್ರು ಬಂದು ನಮ್ಮ ಏರಿಯಾಯಲ್ಲಿ ಕೋಟೆ ಬೀದಿಯಲ್ಲಿ ಒಂದು ಬರ್ಡೇ ಮಾಡಬೇಕಂತ, ಸೆಲೆಬ್ರೇಟ್ ಮಾಡಬೇಕಂತ ಎಲ್ಲ ಹುಡುಗರು, ನಮ್ಮ ಕಾಲೋನಿ ಹುಡುಗರು ಎಲ್ಲ ಹೇಳಿದ್ದಕ್ಕೆ ಸರಿ ಇವತ್ತು ನಮ್ಮ ಬೀದಿಯಲ್ಲಿ ಒಂದು ಹುಟ್ಟಿರೋ ಹಬ್ಬ ಮಾಡೋಣ. ಮತ್ತು ಒಳ್ಳೆ ಕೆಲಸಗಳಾಗ್ತಾಯಿದೆ. ಈಗ ನೆಕ್ಸ್ಟು ರೋಡ್ ಆಗ್ತಾಯಿದೆ. ಊರು ಒಳ್ಳೆ ಕೆಲಸ ಮಾಡಲಿ ಅಂತ ನಾವು ದೇವ್ರ ಹತ್ರ ಅವ್ರು ಕೇಳ್ಕೊಳ್ತೀನಿ. ಅವ್ರಿಗೆ ದೇವ್ರ ಐಶ್ವರ್ಯ ಆರೋಗ್ಯ ಕೊಡಲಿ, ಇನ್ನು ಹೆಚ್ಚಿದಿಗೆ ಒಳ್ಳೆ ಕೆಲಸ ಮಾಡಿ ನಮ್ಮ ಸರ್ಜಾಪುರಕ್ಕೆ ಡೆವಲಪ್ಮೆಂಟ್ ಮಾಡಲಿ, ಮತ್ತು ಅವ್ರಿಗೂ ಒಂದು ಒಳ್ಳೇದಾಗಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಹಬ್ಬ ಶುಭಾಶಯಗಳು. ನಾವು ಮುಸ್ಲಿಮ್ಸ್ ಕಾಲೋನಿನಲ್ಲಿ ಫೋರ್ಟ್ ರೋಡ್ ಕೋಟೆ ಬೀದಿನಲ್ಲಿ ನಾವೆಲ್ಲರೂ ಸೇರಿ, ಎಲ್ಲರೂ ಮುಸಲ್ಮಾನ್ ಬಂದವರೆಲ್ಲ ಸೇರಿಕೊಂಡು ಮಂಜಣ್ಣಗೆ ಒಂದು ಶುಭಾಶಯಗಳು ಕೊಟ್ಕೊಡ್ತೀವಿ. ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದಂತಹ 10ನೇ ವಾರ್ಡ್ನ ಸದಸ್ಯರಾದಂಥ ಮಂಜು ಸರ್ಜಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಮತ್ತು ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಮತ್ತು ಅದಕ್ಕಿಂತ ಹೆಚ್ಚು ಪ್ರೀತಿ ಇದ್ದರೆ ಅವ್ರ ತಂದೆ ತಾಯಿ ಆಶೀರ್ವಾದ ಅವ್ರು ಸದಾ ಅವ್ರ ಮೇಲೆ ಇರಲಿ ಅಂತ ಹೇಳ್ತಾ, ಅವರಿಗೆ ಇದೇ ರೀತಿ ವಿಜೃಂಭಣೆಯಾಗಿ ಮುನ್ನಡೆಸಿ ಅಂತ ಹೇಳ್ತಾ ದೇವರಿಗೆ ಪ್ರಾರ್ಥನೆ ಮಾಡಿ ಅವರಿಗೆ ಶುಭಾಶಯವನ್ನು ಕೋರ್ತಾ ಇದ್ದೀವಿ. ನಮಸ್ಕಾರ. ಸರ್ಜಾಪುರ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಆಗಿರುವಂಥ ಡಾಕ್ಟರ್ ಮಂಜುನಾಥ್ ಸರ್ಜಾ ಅವರಿಗೆ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳು. ಮಂಜಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರಿಗೆ ದೇವರು ಆಯುಷು ಐಶ್ವರ್ಯ ಸಂಪತ್ತು ಎಲ್ಲ ಕೊಟ್ಟು 100 ಕಾಲ ಚೆನ್ನಾಗಿ ಬಾಳಲಿ ಅಂತ ಆಶೀರ್ವಾದನೆ ಮಾಡೋಣ ಎಲ್ಲರೂ ಸೇರಿ. ಮಂಜಣ್ಣ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸಲ್ಲಿಸ್ತಾ, ಅವರು ಮಾಡುವ ಕಾರ್ಯಕ್ರಮಗಳಲ್ಲಿ ಇನ್ನೂ ಯಶಸ್ವಿಗೊಳಿಸಬೇಕಂತ ಅವರು ಶುಭ ಕೋರ್ಕೊಂಡು ಈ ಪ್ರಯುಕ್ತವಾಗಿ ಅವರಿಗೆ ಶುಭ ಕೋರ್ತಾ ಇದ್ದಾರೆ. ನನ್ನ ಪ್ರೀತಿಯ ಚಿಕ್ಕಪ್ಪನವರಾದ ಮಂಜು ಸರ್ಜಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ನೂತನವಾಗಿ ಸರ್ಜಾಪುರ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಸಹ ಆಗಿದ್ದಾರೆ. ಅದು ನನ್ನ ಅಭಿನಂದನೆಗಳು ತಿಳಿಸ್ತಾ, ಮತ್ತು ಅವರು ಸಮಾಜಮುಖ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಜನಕ್ಕೆ ಅನುಕೂಲ ಆಗೋಂಥ ಕೆಲಸಗಳು ತುಂಬ ಮಾಡ್ತಾಯಿದ್ದಾರೆ. ಇದೇ ರೀತಿ ಅವ್ರು ಮಾಡಿಕೊಂಡು ಮತ್ತು ಅವರು ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಇನ್ನೂ ಬೆಳಿಬೇಕಂತ ನನ್ನ ಆಸೆ ಇದೆ. ಮತ್ತು ಅದಕ್ಕೆಲ್ಲ ನಾವು ಸರ್ಜಾಪುರದ ಯುವಕರು ಏನಿದ್ದೀವಿ ಎಲ್ಲ ಅವ್ರಿಗೆ ಬೆಂಬಲ ನೀಡ್ತಾ ಅವರಿಂದ ಯಾವಾಗಲೂ ಇರ್ತೀವಿ, ಸದಾ ಇರ್ತೀವಿ. ಬೆಳಗ್ಗೆಯಿಂದ ತುಂಬ ಜನ ಅಭಿಮಾನಿಗಳು ಬಂದು ಅವ್ರನ್ನ ಕೇಕ್ ಕಟ್ ಮಾಡಿಸೋ ಮುಖಾಂತರ ಅವರಿಗೆ ಹುಟ್ಟುಹಬ್ಬ ಆಚರಿಸಿದ್ದಾರೆ. ಮತ್ತು ಈಗಷ್ಟೇ ಇನ್ನೇನು ಸರ್ಜಾಪುರ ದರ್ಗಾನಲ್ಲಿ ನಮ್ಮ ಮುಸಲ್ಮಾನ್ ಬಾಂಧವರು ಅದ್ದೂರಿಯಾಗಿ ಅವ್ರ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದಾರೆ. ಮತ್ತು ಬೆಳಗ್ಗೆ ಸಿಪಾಯಿ ಸೇವೆ ಅನಾಥಾಶ್ರಮದಲ್ಲಿ ಮಕ್ಕಳಿಗೆ ಅನ್ನದಾಸೋಹ ಮಾಡೋದ್ರ ಮುಖಾಂತರ ಮತ್ತು ಅಲ್ಲಿ ಅವ್ರಿಗೆ ಮಕ್ಕಳಿಗೆ ಒಂದು ದಿನ ಸಹಾಯ ಮಾಡೋ ರೀತಿ ಮಾಡಿದ್ದಾರೆ. ಮತ್ತು ಈ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಬರ್ತ್ಡೇ ಅಂದ ತಕ್ಷಣ ತುಂಬ ದುಡ್ಡು ಖರ್ಚು ಮಾಡಿ ಅದ್ದೂರಿಯಾಗಿ ಬರ್ತ್ಡೇಗಳು ಮಾಡ್ಕೊತಾರೆ. ಅದನ್ನೆಲ್ಲ ಬಿಟ್ಟು ಕೆಲವು ಬಡ ಮಕ್ಕಳು ಇರ್ತಾರೆ, ಅವ್ರ ವಿದ್ಯಾಭ್ಯಾಸಕ್ಕೂ ತುಂಬ ತೊಂದರೆ ಇರುತ್ತೆ. ಅಂಥವ್ರಿಗೆ ಸಹಾಯ ಮಾಡೋದರ ಬರ್ತ್ಡೇಗಳು ಸೆಲೆಬ್ರೇಟ್ ಮಾಡ್ಕೊಬೇಕು. ಮತ್ತು ಅವ್ರ ಕೈಯಲ್ಲಾಗಿರೋ ಸಹಾಯ ಅವ್ರಿಗೆ ಮಾಡ್ತಾ ಮುಂದುವರಿಯಲಿ. ಮತ್ತು ಸಮಾಜದಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಎಲ್ಲ ಮೇಲೆ ಬರಬೇಕಂತ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಏನು ದಿನ ನಮ್ಮ ಸರ್ಜಾಪುರ ಭಾಗದಲ್ಲಿರ್ತಕ್ಕಂಥ ಮುಸಲ್ಮಾನ್ ಬಂದವರು, ನಮ್ಮ ಆತ್ಮೀಯ ಬಂಧುಗಳು, ನನ್ನ ಸ್ನೇಹಿತರು, ಆಗ ನನ್ನ ಸಹಪಾಠಿಗಳಾಗಿರ್ತಕ್ಕಂಥ ಎಲ್ಲ ನಮ್ಮ ಅಕ್ತರು, ಅಫ್ಜಲ್ ಬೈ, ಮುದ್ದು, ಚೋಟು, ನಮ್ಮ ಮೌಲಾ ಮತ್ತು ಜಮೀರು ಮತ್ತು ಮುಸ್ತಾಕು ಎಲ್ಲ ನನ್ನ ಆತ್ಮೀಯರು ಇವತ್ತು ನನಗೆ ಹುಟ್ಟುಹಬ್ಬ ಆಚರಿಸೋದಕ್ಕೆ 49 ಹುಟ್ಟುಹಬ್ಬನ ಆಚರಿಸೋದಕ್ಕೆ ಕೋಟೆ ಬೀದಿಲ್ಲಿ ಭಾಳ ವಿಜೃಂಭಣೆಯಿಂದ ಅವರು ಇವತ್ತು ನಾನು ಹುಟ್ಟುಹಬ್ಬನ ಆಚರಿಸಿದ್ದಾರೆ. ಅವಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಅದೇ ರೀತಿ ನಾನು ಇವತ್ತು ಸರ್ಜಾಪುರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷನಾಗಿದ್ದೀನಿ. ಅವರಿಗೆ 24 ಗಂಟೆ ಕಾಲ ಅವ್ರ ಜೊತೆಯಲ್ಲಿದ್ದು ನಾನು ಅವ್ರ ಕೆಲಸಗಳು ಕಾರ್ಯಗಳು ಏನಿದೆ ನಾನು ಮಾಡ್ಕೊಳ್ಳೋ ಜವಾಬ್ದಾರಿ ನಂದು. ಮತ್ತು ಮುಂದಿನ ದಿನಗಳಲ್ಲಿ ಅವ್ರಿಗೆ ಏನೇ ಸಮಸ್ಯೆ ಬಂದರೂ ಅವ್ರ ಜವಾಬ್ದಾರಿ ಅವ್ರ ಜೊತೆಯಲ್ಲಿರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಅವ್ರಿಗೆಲ್ಲರಿಗೂ ನಮ್ಮ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.
ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಡಿಯರ್ ಮಂಜಣ್ಣ, ಹ್ಯಾಪಿ ಬರ್ಡೇ. ಏನು ಈ ದಿನ ನಮ್ಮ ಸರ್ಜಾಪುರ ಗ್ರಾಮ ಪಂಚಾಯತಿ ನೂತನವಾಗಿ ಉಪಾಧ್ಯಕ್ಷರಾಗಿದ್ದಂಥ ಮಂಜು ನಮ್ಮ ಭವನವರು ಅವ್ರದ್ದು ಇವತ್ತು ಹುಟ್ಟುಹಬ್ಬ. ಮೊದಲನೇದಾಗಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಅವ್ರಿಗೆ ಆರೋಗ್ಯ ಐಶ್ವರ್ಯ ಇನ್ನೂ ಅವ್ರೇನನ್ನು ಕನಸುಗಳಿದ್ರೆ ಅವರೆಲ್ಲ ಅದೆಲ್ಲ ಈಡೇರಿಸಲಿ ಅಂತ ದೇವರೆಲ್ಲ ಪ್ರಾರ್ಥನೆ ಮಾಡ್ಕೊಳ್ತೀನಿ.
ಭಗವಂತ ಇನ್ನೂ ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಉನ್ನತ ಸ್ಥಾನ ಬೆಳೀಲಿ. ದೇವರು ಎಲ್ಲಮ್ಮ ತಾಯಿ ಆಶೀರ್ವಾದ, ಶಿವಮೊಗ್ಗ ದೇವರ ಆಶೀರ್ವಾದ, ಚಾಮುಂಡೇಶ್ವರಿ ತಾಯಿ ಆಶೀರ್ವಾದ ಅವ್ರ ಮೇಲೆ ಇರಲಿ. ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ಅಂದ್ಕೊಂಡಿದ್ದ ಕನಸುಗಳೆಲ್ಲ ಈಡೇರಿಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮ್ಮ ಬಾಮಯ್ಯನಾದ ಮಂಜುನಾಥ್ ಸರ್ಜಾ, ಡಾಕ್ಟರ್ ಮಂಜುನಾಥ್ ಸರ್ಜಾ ಅವರಿಗೆ 49ನೇ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ಇವತ್ತು ಭಾಳ ಸರಳವಾಗಿ ಹೋಗಿ ಬೆಳಿಗ್ಗೆನೇ ಶಿಪಾನಿ ಆಶ್ರಮದಲ್ಲಿ ಅಲ್ಲಿ ಎಲ್ಲರಿಗೂ ಒಂದು ಊಟ ಕೊಡುವ ಮುಖಾಂತರ ಎಲ್ರಿಗೂ ಒಂದು ಸಿಹಿಯನ್ನು ತಿನ್ನಿಸಿ ಅಲ್ಲಿ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡು, ಅದೇ ರೀತಿ ಇವತ್ತು ಇಲ್ಲಿ ನಮ್ಮ ಶಂಭಪ್ಪನ ದೇವಸ್ಥಾನ ಬಹಳ ಪವಿತ್ರವಾದಂಥ ದೇವಸ್ಥಾನ. ಶಂಭಪ್ಪನ ದೇವಸ್ಥಾನ ಇಲ್ಲಿ ಏನೇ ಒಂದು ಬೇಡ್ಕೊಂಡ್ರೂ ಒಳ್ಳೆಯ ಆಗ್ತದೆ, ಅದು ಎಲ್ಲ ನಮಗೆ ಗೊತ್ತಿರೋ ವಿಚಾರ. ಅದೇ ರೀತಿ ಅಲ್ಲಿ ಬಂದು ಎಲ್ರಿಗೂ ಊಟದ ವ್ಯವಸ್ಥೆ ಮಾಡಿ ಇಲ್ಲಿ ಅವರ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಅವರ ಕುಟುಂಬವನ್ನು ಎಲ್ಲ ನಮ್ಮ ದಿವಂಗತ ಶ್ಯಾಮಪ್ಪನವರ ಕುಟುಂಬವನ್ನು ಚೆನ್ನಾಗಿ ಇಕ್ಲಿ ಅಂತ ಆ ಶಂಭಪ್ಪನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತೇನೆ. ಈ ದಿನ ಸರ್ಜಾಪುರ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿ ನಮ್ಮ ಮಂಜಣ್ಣವರು ಹುಟ್ಟುಹಬ್ಬನ ಆಚರಿಸ್ಕೊಳ್ತಾ ಇದ್ದಾರೆ. ಅವ್ರದ್ದು ಎಷ್ಟು 49ನೇ ಹುಟ್ಟುಹಬ್ಬನ ಆಚರಿಸ್ಕೊಳ್ತಾ ಇದ್ದಾರೆ. ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಇನ್ನೂ ವೃದ್ಧಿ ಮಾಡಿ ಮತ್ತು ಸರ್ಜಾಪುರ ಗ್ರಾಮಕ್ಕೆ ಒಳ್ಳೆಯ ಒಂದು ಕೆಲಸ ಕಾರ್ಯಗಳನ್ನು ಮಾಡಿ ಹೆಸರು ಮಾಡಲಿ ಅಂತೇಳಿ ನಮ್ಮ ಇವರಲ್ಲಿ ಆಶಿಸ್ತಾ ಇದ್ದಾರೆ. ಥ್ಯಾಂಕ್ ಯು. ತಪ್ಪಾಗೋದಿಲ್ಲ. ಯಾಕೆಂದರೆ ನಮ್ಮ ಸರ್ಜಾಪುರ ಗ್ರಾಮ ಪಂಚಾಯತಿಗೆ ನೂತನವಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿ ಹಾಗೆ ಸಮಾಜಮುಖಿಯಾಗಿ ಕಾರ್ಯಕ್ರಮಗಳನ್ನು ಹಲವಾರು ವಿವಿಧ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿರುವಂತಹ ನಮ್ಮ ಮಂಜಣ್ಣವರಿಗೆ ಈ ದಿನ 49ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾವು ಬಯಸ್ತಾ ಇದ್ದೀವಿ. ಹಾಗೆ ಎಲ್ಲಮ್ಮ ತಾಯಿ ಎಲ್ಲ ಕುಲದೇವತೆ ನಮ್ಮ ಅಣ್ಣವರಿಗೆ ಒಳ್ಳೆ ಆರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಇನ್ನೂ ಉನ್ನತ ಅವರ ರಾಜಕೀಯ ವೇದಿಕೆ ಇನ್ನೂ ಮುಂದಿನ ಹಂತದಲ್ಲಿ ಉತ್ತುಂಗಕ್ಕೆ ಏರ್ಬೇಕಂತ ಅವ್ರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಮತ್ತು ಇನ್ನೂ ಅವರು ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಂಡು ಅವ್ರನ್ನ ಇನ್ನೂ ಬೆಳಿಬೇಕಂತ ಎಲ್ಲ ಯೂತ್ಸ್ಗೂ ಅವರೊಂದು ಮಾದರಿಯಾಗಿದ್ದಾರೆ ಅಂತ ನಾವು ಬಯಸ್ತಾ ಇದ್ದೀವಿ. ಅವರಿಗೆ ಒಳ್ಳೆ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಹೇಳೋಣ. ಸರ್ಜಾಪುರ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾದಂಥ ಮಂಜುನಾಥ್ ಸರ್ಜಾ ಅವರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳು. ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಚೆನ್ನಾಗಿ ಉನ್ನತ ಮಟ್ಟದಲ್ಲಿ ಕಾಪಾಡಲಿ ಅಂತ ಕೇಳಿಕೊಳ್ಳುತ್ತೇನೆ. ಜನರು ಸರ್ಜಾಪುರ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾದ ಶ್ರೀ ಮಂಜುನಾಥ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ದೇವರು ಅವರಿಗೆ ತುಂಬ ಒಳ್ಳೇದು ಮಾಡಲಿ, ಅವ್ರ ಕುಟುಂಬಕ್ಕೆ ಅವರಿಗೆಲ್ಲ ಆರೋಗ್ಯ ಐಶ್ವರ್ಯ ಕೊಳ್ಳಿ ಅಂತ ನಾನು ಕೋರುತ್ತೇನೆ.